ನಮ್ಮ ವಿಜಯಪುರ ಪ್ರಾದೇಶಿಕ ವಿಭಾಗದಲ್ಲಿ ಒಟ್ಟು 4 ವಲಯಗಳು ಬರ್ತವೆ. ವಿಜಯಪುರ ವಲಯ, ಮುದ್ದೇಬಿಹಾಳ ವಲಯ, ಸಿಂದಗಿ ವಲಯ ಹಾಗೂ ಇಂಡಿ ವಲಯ ಅಂತೇಳಿ. ಸೊ ಎಲ್ಲ ವಲಯಗಳಲ್ಲಿ ನಾವು ಕೇಂದ್ರೀಯ ನರ್ಸರಿಗಳನ್ನು ಹೊಂದಿದ್ದೇವೆ ತಾಲೂಕು ಮಟ್ಟದಲ್ಲಿ. ಸೊ ಪ್ರತಿಯೊಂದು ಈ ವರ್ಷ 25-26ನೇ ಸಾಲಿನಲ್ಲಿ ನಾವು 6-9 ಅಳತೆಯ ಪ್ರತಿಯೊಂದು ವಲಯಕ್ಕೆ 15,000 ಸಸಿಗಳನ್ನು ಹಾಗೂ 8-12 ಅಳತೆಯ ಸಸಿಗಳನ್ನು 20,000 ಸಸಿಗಳನ್ನು ರೈತರಿಗಾಗಿ ವಿತರಿಸಲಿಕ್ಕೆ ಬೆಳೆಸಿದ್ದೀವಿ. ಇದರಲ್ಲಿ ರೈತರಿಗೆ ಬೇಡಿಕೆ ಇರುವಂಥ ಸಸಿಗಳನ್ನೇ ನಾವು ಎಲ್ಲ ವಲಯಗಳಲ್ಲಿ ಬೆಳೆಸಿ ವಿತರಣೆ ಮಾಡ್ತಾ ಇದ್ದೇವೆ. ಹಾಗೆ ನಮ್ಮ ವಿಜಯಪುರದಲ್ಲಿ ಪ್ರಾದೇಶಿಕ ವಿಭಾಗ ಅಲ್ಲದೇ ಸಾಮಾಜಿಕ ಅರಣ್ಯ ವಿಭಾಗ ಕೂಡ ಇಲ್ಲಿ ಇರ್ತದೆ. ವಿಜಯಪುರದಲ್ಲಿ ಅಲ್ಲಿಯೂ ಕೂಡ 5 ವಲಯಗಳಿರ್ತವೆ. ಅಲ್ಲಿನೂ ಕೂಡ 5 ಬೇರೆ ಬೇರೆ ಕಡೆ ಸಸ್ಯ ಪಾಲನೆಗಳಿರ್ತವೆ. ಅಲ್ಲಿನೂ ಅವರೂ ಕೂಡ ರೈತರಿಗೆ ಬೆಳೆಸಿದ್ದಾರೆ, ಸಸಿಗಳನ್ನು ಬೆಳೆಸಿದ್ದಾರೆ. ಸೊ ರೈತರು ಈ ಸಸಿಗಳನ್ನು ಬೆಳೆಸಿ ತಮ್ಮ ಜಮೀನುಗಳಲ್ಲಿ ಬೆಳೆಸಿ ಅದರ ಉಪಯೋಗ ಪಡ್ಕೊಳ್ಬೇಕು. ಹಾಗೆ ಪ್ರಾದೇಶಿಕ ವಿಭಾಗಕ್ಕೆ ಸಂಬಂಧಪಟ್ಟಂಗೆ ವಿಜಯಪುರದಲ್ಲಿ 1805 ಹೆಕ್ಟೇರ್ ಅಷ್ಟು ಕೇವಲ ಅರಣ್ಯ ಪ್ರದೇಶ ಇದೆ. ಯಾಕಂದರೆ ನಮ್ಮ ಭೌಗೋಳಿಕ ಪ್ರದೇಶ ತಗೊಂಡ್ರೆ 10,54,000 ಹೆಕ್ಟೇರ್ ನಮ್ಮ ಭೌಗೋಳಿಕ ಪ್ರದೇಶ ಇದೆ. ಆದರೆ ಇಲ್ಲಿ ಅರಣ್ಯ ಇರೋದು ಕೇವಲ 1805 ಹೆಕ್ಟೇರ್ ಮಾತ್ರ. ಸೊ ಒಂದು ನ್ಯಾಷನಲ್ ಫಾರೆಸ್ಟ್ ಪಾಲಿಸಿ ಪ್ರಕಾರ ಭೌಗೋಳಿಕ ಪ್ರದೇಶದ 33% ನಾವು ಅರಣ್ಯ ಪ್ರದೇಶನ ಹೊಂದಬೇಕಾಗುತ್ತದೆ. ಯಾಕಂದರೆ ಕ್ಲೀನ್ ಆದ ವಾತಾವರಣ ಮತ್ತು ಎನ್ವಿರಾನ್ಮೆಂಟ್ ಪರ್ಪಸ್ ಸಲುವಾಗಿ. ಸೊ ಇಲ್ಲಿ ಕೇವಲ 1% ಕೂಡ ನಮ್ಮ ವಿಜಯಪುರದಲ್ಲಿ ಇಲ್ಲ, 0.5%ಗಿಂತ ಕಡಿಮೆ ಇದೆ. ಸೊ ಹಾಗಾಗಿ ನಮಗೆ ಅವಕಾಶ ಬೇರೆ ಕಡೆ ಅಂದರೆ ನಮ್ಮ ಅರಣ್ಯ ಪ್ರದೇಶ ಬಿಟ್ಟು ನಮ್ಮ ಜಿಲ್ಲೆಯಲ್ಲಿ ಇರುವಂಥ ವೇಸ್ಟ್ ಲ್ಯಾಂಡ್ಸು, ರೋಡ್ ಸೈಡ್, ಕೆನಾಲ್ ಬದಿ ಹೀಗೆ ಇರುವಂಥ ಜಾಗಗಳಲ್ಲಿ ಹಸಿರೀಕರಣ ಮಾಡ್ಬೋದು. ಹಾಗೆಯೇ ರೈತರು ಕೂಡ ಸಾಕಷ್ಟು ರೈತರ ಜಮೀನು ಇದೆ, ಅವೈಲೇಬಲ್ ಇದೆ. ಸೊ ರೈತರು ತಮ್ಮ ಜಮೀನಿನ ಬದುಗಳಲ್ಲಿ ಬ್ಲಾಕ್ ಪ್ಲಾಂಟೇಶನ್ ಆಗಲಿ ಮತ್ತು ಅಗ್ರೋ ಫಾರೆಸ್ಟ್ರಿ ಅಂತ ಏನು ಮಾಡೆಲ್ ಹೇಳ್ತೀವಿ, ವಿವಿಧ ಬಗೆಯ ಮಾಡೆಲ್ ತಮ್ಮ ಜಮೀನಲ್ಲಿ ಅರಣ್ಯೀಕರಣ ಮಾಡಿ ನಮ್ಮ ಇಲಾಖೆಗೆ ಒಂದು ಏನು ಕೊರತೆ ಇರುವಂಥ ಅರಣ್ಯ ಪ್ರದೇಶನ ನೀವು ಹೆಚ್ಚಿಗೆ ಮಾಡುವಲ್ಲಿ ಕೈ ಜೋಡಿಸ್ಬೇಕಂತೇಳಿ ಕೇಳ್ತೇನೆ. ನಮ್ಮಲ್ಲಿ ಮುಖ್ಯವಾಗಿ ನಾವು ಬೇವು, ಆಲ, ಅರಳಿ ಮತ್ತು ಶ್ರೀಗಂಧ ಸಿಗ್ತದೆ, ಆಮೇಲೆ ಬಾಂಬು ಸಿಗ್ತದೆ, ಮತ್ತು ಮಹಾಗನಿ, ನೆಲ್ಲಿ ಇದೆ, ಕರಿಬೇವು, ಈ ಥರ ನುಗ್ಗೆ ಇದೆ. ಈ ಥರ ಬೇರೆ ಬೇರೆ ಜಾತಿಯ ಸಸ್ಯಗಳನ್ನು ಬೆಳೆಸ್ತೀವಿ. ನಾನು ಮಲ್ಲಿನಾಥ್ ಕುಸ್ನವರ್, ಉಪಅರಣ್ಯ ಸಂರಕ್ಷಣಾಧಿಕಾರಿ, ಪ್ರಾದೇಶಿಕ ವಿಭಾಗ ವಿಜಯಪುರ ಮಾತಾಡ್ತಾ ಇರೋದು. ಈ ಪ್ರಸಕ್ತ ಸಾಲಿನ ಮಳೆಗಾಲದಲ್ಲಿ ನಾವು ರೈತರಿಗಾಗಿ ಜಿಲ್ಲೆಯಾದ್ಯಂತ ಸಬ್ಸಿಡಿ ದರದಲ್ಲಿ ಸಸಿಗಳನ್ನು ವಿತರಣೆ ಮಾಡ್ತಾಯಿದ್ವಿ. ಅದರಲ್ಲಿ ವಿಜಯಪುರ ತಾಲೂಕಿಗೆ ಸಂಬಂಧಪಟ್ಟಂಗೆ ಭೂತ್ನಾಳದಲ್ಲಿ ನಮ್ಮ ಸಸ್ಯ ಪಾಲನಾಲಯ ಇದೆ. ಅಲ್ಲಿ ಸುಮಾರು 35,000 ವಿವಿಧ ಜಾತಿಯ ಸೀತಾಫಲ, ಮಹಾಗನಿ, ಬಿದಿರು, ಹಲಸು, ರಕ್ತಚಂದನ, ಶ್ರೀಗಂಧ ಇತ್ಯಾದಿ ಸಸಿಗಳನ್ನು ಬೆಳೆಸ್ತೀವಿ. ಅದು 6-9 ಅಳತೆಯ ಸಸಿಗಳಿಗೆ ₹3 ಅಂತ ನಾವು ಚಾರ್ಜ್ ಮಾಡ್ತಾಯಿದ್ದೀವಿ, ಸಬ್ಸಿಡಿ ರೇಟ್ ಇದು. ಆಮೇಲೆ 8-12 ಅಳತೆಯ ಸಸಿಗಳಿಗೆ ₹6 ಚಾರ್ಜ್ ಮಾಡ್ತಾಯಿದ್ದೀವಿ. ಇನ್ನು ಇಂಡಿ ಜೇವೂರಲ್ಲಿ ನರ್ಸರಿ ಇದೆ, ಅಲ್ಲಿ ಕೂಡ ನಾವು 35,000 ಸಸಿಗಳನ್ನು ಬೆಳೆಸಿದ್ದೀವಿ ವಿವಿಧ ಜಾತಿಯ. ಆಮೇಲೆ ಸಿಂದಗಿಗೆ ನರ್ಸರಿ ಇದೆ, ಅಲ್ಲಿ ಕೂಡ 35,000 ನಾವು ಸಸಿಗಳನ್ನು ಬೆಳೆಸಿದ್ದೀವಿ. ಮುದ್ದೇಬಿಹಾಳದಲ್ಲಿ 2 ನರ್ಸರಿ ಇದೆ, ಜಮ್ಮಲ್ ದಿನ್ನಿ, ಕೂಡಿಗೆ, ಅಲ್ಲಿ ಕೂಡ ನಾವು 35,000 ಸಸಿಗಳನ್ನು ಬೆಳೆಸಿದ್ದೀವಿ. ಈ ಸಸಿಗಳ ಬೆಳೆಸುವಿಕೆಯಿಂದ ನಾವೆಲ್ಲ ವ್ಯಾಪಕ ಪ್ರಚಾರ ಮಾಡಿದ್ದೀವಿ. ರೈತರು ಕೂಡ ತಮಗೆ ಬೇಕಾದಂಥ ಸಸಿಗಳನ್ನು ಪಡೆದು ತಮ್ಮ ಹೊಲದ ಬದುಗಳಲ್ಲಿ ಸಸಿಗಳನ್ನು ನೆಟ್ಟು ಹಸಿರೀಕರಣ ಮಾಡಲಿಕ್ಕೆ ನಾವು ಕೋರ್ಕೋತೀವಿ. ಅದರಂತೆ ಬಿಜಾಪುರ ಜಿಲ್ಲೆ ಈಗ ಈ ಮುಂಚೆಗಿನ ಹಸಿರೀಕರಣ ವ್ಯಾಪಕವಾಗಿ ಜಾಸ್ತಿ ಆಗಿದೆ. ನಮ್ಮ ಫಾರೆಸ್ಟ್ ಸರ್ವೆ ಆಫ್ ಇಂಡಿಯಾ ಪ್ರಕಾರ ನಮಗೆ ಈಗ ಹಸಿರು ಹೊದಿಕೆ ಜಾಸ್ತಿ ಆಗಿದೆ. ಇದೆಲ್ಲನೂ ಕಾರಣ ಇಷ್ಟೇ, ನಾವು ರೈತರಿಗೆ ಬೇಕಾದಂಥ ಸಸಿಗಳನ್ನು ನಾವು ವಿತರಿಸ್ತಾ ಇದ್ದೀವಿ. ಸಸಿಗಳನ್ನು ಒಯ್ದು ಅವರು ತಮ್ಮ ಬದುಗಳಲ್ಲಿ ನೆಟ್ಟು ಅವ್ರು ಜೋಪಾನ ಮಾಡ್ತಾ ಇದ್ದಾರೆ. ಅದು ಈ ಹಸಿರೀಕರಣಕ್ಕೆ ಮತ್ತು ನಮ್ಮ ರೈತರ ಕೊಡುಗೆ ಕೂಡ ನಾನು ಜಾಸ್ತಿ ಇದೆ ಅಂತ ನಾನು ಅನ್ಕೊತೀನಿ. ಥ್ಯಾಂಕ್ ಯು. ಈಗ ಸೀತಾಫಲ್, ಬೇವು, ಆಮೇಲೆ ಮಹಾಗನಿ, ರಕ್ತಚಂದನ, ಮುಂದೆ ಶ್ರೀಗಂಧ, ವಿವಿಧ ಜಾತಿ ಸಸಿಗಳನ್ನು ನಾವು ಬೆಳೆಸ್ತೀವಿ. ರೈತರಿಗೆ ಬೇಕಾದಂಥದ್ದೇ ಸಸಿಗಳನ್ನು ನಾವು ಬೆಳೆಸ್ತೀವಿ ಹೋಗ್ಬೇಕಂತೇಳಿ ನಾವು ತಮ್ಮ ಮೂಲಕ ನಾನು ಸಾರ್ವಜನಿಕರಲ್ಲಿ ಕೋರ್ಕೊಳ್ತೀನಿ.